ನಮಸ್ಕಾರ ಎಲ್ರಿಗೂ. ನಾನೊಂದು ದೇವಸ್ಥಾನಕ್ಕೆ ಬಂದಿದ್ದೀನಿ. ದೇವಸ್ಥಾನದ ಹಿನ್ನೆಲೆ ಏನು ಅಂತ ಹೇಳೋಣ. ಅದಕ್ಕೋಸ್ಕರ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ. ನೋಡಲೇ ನಮಗೆ ದೇವಸ್ಥಾನ ಬಗ್ಗೆ ಗೊತ್ತಿರಲಿಲ್ಲ. ಅದಕ್ಕೆ ಸ್ಥಾಪನೆ ಆದ ದಿನ ಬಂದು ಹೋದ್ವಿ. ಮತ್ತೆ ಹಿನ್ನೆಲೆ ಏನು ಅಂತ ಕೇಳ್ಕೋಬೇಕಂತ ನಿಮ್ಗೋಸ್ಕರ ಕಾಯ್ತಾ ಇದ್ವಿ. ಇದು ಬೆಂಗಳೂರು ಜಿಲ್ಲೆಯ ಗ್ರಾಮಾಂತರ ಜಿಲ್ಲೆಯ ಚನ್ನಸಂದ್ರ ಗ್ರಾಮದಲ್ಲಿ ಕೆಂದುರ್ಬಿ ಅಂತ ಒಂದು ಜಾಗದಲ್ಲಿ ಇದು ಬಹಳ ಪುರಾತನ ಕಾಲದಿಂದ ಇಲ್ಲಿ ಸ್ಥಾನಿಕವಾಗಿರುವ ನಾಗದೇವತೆ ಒಂದು ಇಲ್ಲಿ ಹುತ್ತದಲ್ಲಿ ನೆಲೆಸಿದ್ಲು. ಆ ನಾಗದೇವತೆ ಹೆಂಗೆ ಅಂದರೆ, ಇಲ್ಲಿ 50 ವರ್ಷದ ಹಿಂದೆ 9 ಆಲದ ಮರಗಳು ಈ ಜಾಗದಲ್ಲಿ 9 ಆಲದ ಮರಗಳೆಲ್ಲ ಇತ್ತು ದೊಡ್ಡ ದೊಡ್ಡದಾಗಿ. ಇಲ್ಲಿ ಗ್ರಾಮ ದೇವತೆಗಳು ಚನ್ನಸಂದ್ರದಲ್ಲಿ ಸವಾರಮ್ಮ ಅನ್ನೋದು ಗ್ರಾಮ ದೇವತೆ ಇದ್ರು. ಪ್ರತಿಯೊಂದು ಮುನೀಶ್ವರ ಸ್ವಾಮಿ, ಸತ್ಯನಾರಾಯಣ ಸ್ವಾಮಿ, ಮತ್ತೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ಎಲ್ಲ ಗ್ರಾಮ ದೇವಾನ ದೇವತೆಗಳೆಲ್ಲರೂ ಈ ಶಿವನಕುಂಟಮ್ಮ ದೇವಸ್ಥಾನ ಅಂತ ಒಂದು ಮುಂದ್ಗಡೆ ಆಗೋದು ನಾಗೋಣನಹಳ್ಳಿ ಹತ್ರ ಇದೆ. ಆ ಹೋಗೋ ರಸ್ತೆಯಲ್ಲಿ ಶಿವನಕುಂಟಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬ ಗ್ರಾಮ ದೇವತೆಗಳು ಈ ಜಾಗದಲ್ಲಿ ಬಂದು ನೆಲೆಸಿ ಈ ಆಲದ ಮರದ ಹತ್ರ ವಿಶ್ರಾಂತಿ ಪಡೆದು ಅಲ್ಲಿಗೆ ಹೋಗೋದು ಅಂತ ಹೇಳ್ಬಿಟ್ಟು ಒಂದು ಪ್ರತೀತಿ ಇದೆ. ಆ ಪ್ರತೀತಿಯಲ್ಲಿ ಈ ಕೆಂದರ್ಬು ಒಂದು ಜಾಗದಲ್ಲಿ ಇದು ಬರ್ತಾ ಏನಾಗೋಯ್ತು ಅಂದ್ರೆ, ಅಲ್ಲಿ ದೊಡ್ಡ ಹುತ್ತು ಇತ್ತು. ಆ ಹುತ್ತದಲ್ಲಿ ಕಾಳಿಂಗ ಸರ್ಪ ಅನ್ನೋದು ಒಂದು ಸರ್ಪ ವಾಸವಾಗಿತ್ತು ಅಂತ ಪುರಾತನ ಕಾಲವಾದ ಒಂದು ವಯಸ್ಸಾಗಿರೋರೆಲ್ಲ ದೊಡ್ಡವರೆಲ್ಲ ಹೇಳ್ತಾರೆ. ಆ ಸರ್ಪ ನೆಲೆಸ್ಬಿಟ್ಟು ಅವರೆಲ್ಲ ಗ್ರಾಮದ ಇದು ದೇವತೆಗಳೆಲ್ಲ ಬಂದಾಗ ಆ ಸರ್ಪ ಪ್ರತ್ಯಕ್ಷವಾಗಿ ಆ ನಾಗದೇವತೆಯಾಗಿದ್ದು, ಈ ಜಾಗದಲ್ಲಿ ನೀನು ಮುಂದಕ್ಕೆ ಒಳ್ಳೆ ಸ್ಥಾನ ಪಡಿತೀಯ, ಒಳ್ಳೆ ಪ್ರಬಲವಾಗಿದ್ದೀಯಾ, ಈ ಜಾಗದಲ್ಲಿ ಪ್ರತೀತಿ ಆಗ್ತೀಯ, ನೀನು ಇದು ನಾಗಮಹಾಲಕ್ಷ್ಮಿಯಾಗಿ ಮುಂದಕ್ಕೆ ನೆಲೆಸ್ತೀಯ ಅಂತ ಹೇಳ್ಬಿಟ್ಟು ಆ ದೇವತೆಗಳೆಲ್ಲ ಆಶೀರ್ವಾದ ಮಾಡಿದಾಗ ಅದೇ ನಾಗದೇವತೆ ಆ ಹುತ್ತದಲ್ಲೇ ಇದ್ಬಿಟ್ಟು ಇದು ಮಾಡಿದಾಗ ಆ ಆಲದ ಮರಗಳಿರೋ ಜಾಗ ಸರ್ಕಾರಿ ಜಮೀನು ಅಂತ ಹೇಳ್ಬಿಟ್ಟು ಪರಿಗಣಿಸಿ ಈ ಸರ್ಕಾರದವರು ಏನ್ ಮಾಡಿದ್ರೆ ಅಂದ್ರೆ ಆಲದ ಮರಗಳೆಲ್ಲ ಕಡ್ದಾಕ್ಬಿಟ್ಟು ಆ ಜಾಗದಲ್ಲಿ JCP ಇಂದ ಎಲ್ಲ ಇದರಿಂದ ನೆಲಸಮ ಮಾಡಿಬಿಟ್ರು. ನೆಲಸಮ ಮಾಡಿದಾಗ ಆದ್ರೆ ಎಲ್ಲಾ ಮರಗಳು ಹೋದ್ರು ಸಹ ಈ ಹುತ್ತ ಎಷ್ಟು ಸರಿ ಒಡೆದಾಗಿದ್ರು ಸಹ ಹುತ್ತ ಬೆಳೆಯೋದು ಮಾಮೂಲಾಗಿ ಬೆಳಿತಾನೆ ಇತ್ತಿದು. ಆ ಹುತ್ತ ಎಷ್ಟು ಸರಿ ಹೊಡೆದ್ರು ಆ ಹುತ್ತ ಬೆಳೆದಿರೋ ಮಾತ್ರ ನಿಲ್ಲಿಲ್ಲ. ಅವಾಗ ಏನಾಯ್ತು, ಆ ಹುತ್ತ ಇರೋ ಜಾಗದಲ್ಲಿ ಜಾಗ ಬಿಟ್ಬಿಟ್ಟು ಮಿಗತಾ ಜಾಗದಲ್ಲಿ ಸರ್ಕಾರಿ ಮನೆಗಳನ್ನೆಲ್ಲ ಇಲ್ಲಿ ನೆಲೆಸಿದ್ದಾರೆ. ಇನ್ನೇನು ನಿಮ್ಗೆ ಅನುಕೂಲ ಏನಾಗುತ್ತೆ, ಈ ಸರ್ಕಾರಿ ಮನೆಗಳಾದಾಗ ಏನಾಯ್ತು ಅಂದ್ರೆ ಅಕ್ಕಪಕ್ಕದವರು ಇಲ್ಲಿ ಇದ್ದಾಗ ಮನೆಗಳೆಲ್ಲ ಕಟ್ಟಿದ್ರು, ಎಲ್ಲ ಆಯ್ತು. ಆಗ ಇದೇ ಜಾಗದಲ್ಲಿ ಹುಣ್ಣಿಮೆ, ಅಮಾವಾಸ್ಯೆ, ಮಂಗಳವಾರ, ಶುಕ್ರವಾರದಂದು ರಾತ್ರಿ 12 ಗಂಟೆ ಸಮಯ ಆಯ್ತು ಅಂದ್ರೆ ಏನೋ ಒಂಥರ ಗೆಜ್ಜೆಗಳ ಶಬ್ದ, ಒಬ್ಬ ಮನುಷ್ಯರು ಒಬ್ಬ ದೇವತಾ ರೂಪದಿಂದ ಕಾಣದಂಗೆ, ಕೆಲವರು ಕಾಣೋದು ಕೆಲವರು ಕಾಣದೇ ಇರೋ ತರ ಎಲ್ಲ ಒಂಥರ ನಡ್ಕೊಂಡು ಬಂದಂಗೆ, ಒಂಥರ ಗಂಟೆನಾದ, ಗೆಜ್ಜೆ ಶಬ್ದ, ಆರತಿ ಮಾಡ್ದಂಗೆ ಕೆಲವ್ರಿಗೆಲ್ಲರಿಗೂ ಅನುಭವ ಆಗಿದೆ, ಕಣ್ಣಿಗೆ ಕಾಣಿಸಿದೆ. ಇದು ಹೆಂಗಪ್ಪ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಕೊಳ್ಳಾರದೆ, ಆದ್ರೆ ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅವ್ರು ಬೇರೆಯವ್ರಿಗೆ ಹೇಳ್ಕೊಳ್ಳಾರದೆ ಅದು ಅಲ್ಲಿಗೆ ಒಂಥರ ಜ್ಞಾಪಶಕ್ತಿ ಇಲ್ದಂಗೆ ಆಗ್ತಾ ಇತ್ತು. ಅವ್ರು ಬಂದು ಎದ್ದು ನೋಡಿದ್ರೆ ಇದು ಇದೇ ತರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಮನಸ್ಸಲ್ಲೆಲ್ಲ ಗೊತ್ತಾಗ್ತಾ ಇತ್ತು. ಆದ್ರೂ ಸಹ ಇದು ಏನೋ ಬಿಡು ಅನ್ನೋದು, ಕೆಲವರು ಏನೋ ದುಷ್ಟಶಕ್ತಿ ಇದೆ ಇಲ್ಲಿ 12 ಗಂಟೆಗೆ ದುಷ್ಟಶಕ್ತಿ ಶಬ್ದ ಬರ್ತದೆ ಅಂತ ದುಷ್ಟಶಕ್ತಿ ಅಂತ ಕೆಲವರು ನಂಬಿದ್ರು, ಇಲ್ಲ ಇದು ದೈವಶಕ್ತಿ ಅಂತ ಕೆಲವರು ನಂಬಿದ್ರು. ಆದ್ರೆ ಏನಾಗಿದೆ ಅಂದ್ರೆ ಪ್ರತಿಯೊಂದು ಜನರಲ್ಲಿ ಇದು ಮಾತು ಕನ್ಫ್ಯೂಷನ್ ಆಗಿ ಯಾವ ತರ ಇದು ದುಷ್ಟಶಕ್ತಿನ ದೈವಶಕ್ತಿನ ಅನ್ನೋದು ಹೇಳ್ಕೊಳ್ಳಾರದೆ ಸುಮ್ಮನೆ ಆಗ್ಬಿಟ್ಟಿದ್ರು. ಆದ್ರೆ ಇಲ್ಲಿ ಮನೆಗಳೆಲ್ಲ ಆದ್ಮೇಲಕ್ಕೆ, ಸರ್ಕಾರಿ ಮನೆಗಳೆಲ್ಲ ಆದ್ಮೇಲಕ್ಕೆ, ಜನಗಳ ವಾಸಸ್ಥಳ ಜಾಸ್ತಿ ಆದ್ಮೇಲಕ್ಕೆ ಇಲ್ಲಿ ರಾತ್ರಿ 12 ಗಂಟೆ ಆಗಿದ ತಕ್ಷಣ ಒಂಥರ ವಿಕಾರವಾದ ಒಂಥರ ಶಬ್ದಗಳಿಂದ, ಒಂಥರ ಕೂಗಾಟದಿಂದ, ನನಗೆ ನೆಲೆ ಇಲ್ಲ, ನಾನು ಕತ್ತಲಲ್ಲಿದ್ದೀನಿ, ನನಗೆ ಬೆಳಕಲ್ಲಿ ಕೊಡಿ, ನನಗೊಂದು ವಾಸ ಮಾಡಿಕೊಡಿ, ನಾನು ಮಳೆಯಲ್ಲಿದ್ದೀನಿ, ಬಿಸಿಲಲ್ಲಿದ್ದೀನಿ, ಹೊರಗಡೆ ಹಾಕಿದ್ರೆ ಒಂಥರ ನನಗೊಂದು ಸ್ಥಾನ ಮಾಡಿಕೊಡಿ, ನನಗೊಂದು ಮಂದಿರ ಕಟ್ಕೊಡಿ ಅನ್ನೋವರೆಗೂ ಕಾಣಿಸ್ತಾ ಇತ್ತು. ಅವಾಗ ಏನಾಗೋಯ್ತು, ಅಲ್ಲಿ ಹುತ್ತದ ಹತ್ರ ಒಂದು ಬೇವಿನ ಮರ, ಒಂದು ಹತ್ತಿ ಮರ ಎರಡು ಆ ಹುತ್ತದ ಪಕ್ಕದಲ್ಲಿ ಅವಂಗೆ ಬೆಳ್ತಾ ಬಂತು. ಅವು ಎಷ್ಟೋ ಸರಿ ಅದಕ್ಕೆ ಕಡ್ದು ಹಾಕಿದ್ರು ಸಹ ಆ ಮರ ಎರಡು, ಬೇವಿನ ಮರ ಮತ್ತೆ ಹತ್ತಿ ಮರ ಮಾತ್ರ ಅದು ಒಣಗಲಿಲ್ಲ, ಅದು ಹಂಗೆ ಬರ್ತಾನೆ ಇತ್ತು. ಬೇರೆ ಮರಗಳೆಲ್ಲ ಬರಲಿಲ್ಲ, ಈ ಮರ ಮಾತ್ರ ಹಂಗೆ ಬಂತು. ಆ ಮರದ ಮಧ್ಯದಲ್ಲಿ ಹುತ್ತ ಹಂಗೆ ಇತ್ತು. ಆ ಹುತ್ತದಲ್ಲಿ ಏನ್ ಮಾಡಿದ್ರು ಅಂದ್ರೆ ಅವಾಗ ಬರ್ತಾ ಹಾವು, ನಿಜ ರೂಪದಲ್ಲಿ ಹಾವು ಒಂದು ಕಾಣಿಸ್ಕೊಂಬಕ್ ಶುರುವಾಯ್ತು. ಪ್ರತಿಯೊಬ್ಬರಿಗೂ ಯಾರನ್ನು ಹೋಗುವಾಗ ಬರುವಾಗ ದಾರಿ ಇರುವಾಗ
ಆ ಹುತ್ತದಲ್ಲಿ ಹಾವು ನಿಂತ್ಕೊಂಡಿರೋದು ಇದು ಮಾಡ್ಕೊಂಡು ಅಲ್ಲಿ ಏನಾಗುತ್ತೆ, ಜನಗಳು ಓಹೋ ಇಲ್ಲಿ ಹಾವಿದೆ ಅಂತ ಹೇಳ್ಬಿಟ್ಟು ನಾಗಪಂಚಮಿ ದಿವಸ, ಷಷ್ಠಿ ದಿವಸ ಏನನ್ನ ಅವ್ರಿಗೆ ಮನೆಯಲ್ಲಿ ಏನೋ ತೊಂದರೆಗಳಿದ್ದಾಗ ಅದು ಒಂಥರ ಅಲ್ಲಿ ಬಂದು ಹಾಲೆರಿಯೋದು, ಪೂಜೆ ಮಾಡ್ಕೊಂಡು ಹೋಗೋದು ಅದೆಲ್ಲ ಮಾಡ್ಕೊಂಡು ಬರ್ತಾ ಇದ್ರು. ಅದೇ ಜಾಗದಲ್ಲಿ, ಅದೇ ಹುತ್ತದ ಮನೆ ಪಕ್ಕದಲ್ಲಿ ಒಬ್ಬರು ಮನೆ ವಾಸವಾಗಿದ್ರು. ಅವರು ದೈವ ಭಕ್ತರು. ಅವರು ನಾಗಮಣಿಯಮ್ಮ ಅಂತ ಆಯಮ್ಮನ ಹೆಸರು. ನಾಗಮಣಿಯಮ್ಮ ಮತ್ತು ಮಾರ್ಕೊಂಡಪ್ಪ ಮತ್ತು ನಾಗಮಣಿಯಮ್ಮ ದಂಪತಿಗಳವರು. ಅವರಿಬ್ಬರು ಬಹಳ ದೈವಭಕ್ತರಾಗಿರೋದ್ರಿಂದ ಅದೇ ಹುತ್ತದ ಪಕ್ಕ, ಆ ಮರದ ಪಕ್ಕದಲ್ಲೇ ಅವ್ರಿಗೆ ಜಾಗ ಬಂದಿತ್ತು, ಸರ್ಕಾರಿ ಜಾಗ. ಆ ಜಾಗದಲ್ಲೇ ಅವರಿದ್ದಾಗ ರಾತ್ರಿ ಹೊತ್ತು ಎಲ್ಲ ಬಾಗಿಲಾಕಿ ಮಲಗಿದಾಗ ಏನಾಗಿತ್ತಂದ್ರೆ ಅದೇ ಮನೆಯಲ್ಲಿ ಅವರ ಕಣ್ಣಿಗೆ ಕಾಣಿಸ್ಕೊಂಬೋದು. ಎಲ್ಲೋಯ್ತು ಅಂತ ನೋಡಿದಾಗ ಮನೆಯಲ್ಲಿ ಎಲ್ಲಿ ಇರ್ತಿರ್ಲಿಲ್ಲ. ಆದ್ರೆ ಅವ್ರ ಕಣ್ಣಿಗೆ ಕಾಣಿಸ್ಕೊಂಡು ಮತ್ತೆ ಹೆಡೆ ಎದೋದು, ನಾನಿದ್ದೀನಿ, ನನಗೊಂದು ಸ್ಥಾನ ಮಾಡ್ಕೊಡಿ, ನನಗೊಂದು ಜಾಗ ಮಾಡ್ಕೊಡಿ, ನಾನು ನೆಲೆಸೋದಕ್ಕೊಂಥರ ಇದು ಮಾಡ್ಕೊಡಿ, ಆ ಥರ ಇರೋದ್ರಿಂದ ನನಗೊಂದು ಸ್ಥಾನ ಮಾಡ್ಕೊಡಿ, ನನಗೊಂದು ಜಾಗ ಮಾಡ್ಕೊಡಿ, ನಾನು ನೆಲೆಸಬೇಕು, ಇಲ್ಲಿ ಈ ಜಾಗದಲ್ಲಿ ನಾನೊಂದು ಪವಿತ್ರವಾದ ಸ್ಥಳ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಆಯಮ್ಮನಿಗೆ ಪ್ರತಿನಿತ್ಯ ನಿದ್ದೆ ಇಲ್ದಿರ ನಿದ್ದೆ ಕೆಡಿಸೋ ಥರ ಮಾಡೋ ಥರ ಆಗೋಯ್ತು. ಆಮೇಲೆ ಏನಾಗೋಯ್ತು, ಅದನ್ನ ನಾವು ಇದು ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ಅಂಜನಾ ಹಾಕಿ ನೋಡಿದಾಗ ಆಯಮ್ಮ ಬರೋದು, ಆ ರೂಪದಲ್ಲಿ ಬರೋದು ಹೋಗೋದು ಎಲ್ಲ ಗೊತ್ತಾಗ್ತಾ ಇತ್ತು. ಅದು CC ಕ್ಯಾಮ್ರಾದಲ್ಲೆಲ್ಲ ಕೂಡ CC ಕ್ಯಾಮ್ರಾನ ಆಯ್ತು, ನಿಜಾನ ಇದು ಒಂಥರ ಅಪೋಹನ, ಜನಗಳ ಅಪೋಹನ, ಇದು ನಂಬಿಕೆನ, ಇದು ದೈವ ಶಕ್ತಿನ ದುಷ್ಟಶಕ್ತಿನ ಪರೀಕ್ಷೆ ಮಾಡಬೇಕು ಅಂತ ಹೇಳ್ಬಿಟ್ಟು CC ಕ್ಯಾಮ್ರಾ ಕೂಡ ಹಾಕಿಬಿಟ್ಟು ಇಲ್ಲಿ ನಾವು ಪರೀಕ್ಷೆ ಮಾಡಿದಾಗ ಅದು ರಾತ್ರಿ ಹೊತ್ತು ಬರೋದು, ಆ ಸ್ಥಾನಕ್ಕೆ ಬರೋದು ಹೋಗೋದು, ಕಪ್ಪು ನಾಗರ ಕಾಣಿಸ್ತಿತ್ತು. ಅದು CC ಕ್ಯಾಮ್ರಾದಲ್ಲಿ ಕೂಡ ರೆಕಾರ್ಡ್ ಮಾಡಿದೀವಿ. ಅದನ್ನು ಕೂಡ ನೀವು CC ಕ್ಯಾಮ್ರಾದಲ್ಲಿ ಇಲ್ಲಿ ಇದೆ, ಸ್ಟೋರೇಜ್ ಇದೆ, ಆ ಸ್ಟೋರೇಜ್ ಮಾಡಿದೀವಿ. ಅದು ಕೂಡ ಇಲ್ಲಿ ನೆಲೆಸಿರೋ ಸ್ಥಾನಿಕರಲ್ಲಿ ಇವರು ಒಬ್ರು ಭಕ್ತಾದಿಗಳು, ಅರ್ಥ ಆಯ್ತು. ಇವ್ರ ವಯಸ್ಸಿಂದ ಅವರು ನೋಡ್ಕೊಂಡ್ ಬಂದಿದ್ದಾರೆ ಈ ಜಾಗ ಹೆಂಗೆ ನಡೆದಿತ್ತು, ಈ ಆಲದ ಮರಗಳು ಹೆಂಗಿತ್ತು, ಈ ಜಾಗದಲ್ಲಿ ರಾತ್ರಿ ಬರುತ್ತಾ ಇದ್ದ ಶಬ್ದಗಳು ಹೆಂಗೆ ಬರ್ತಾ ಇತ್ತು, ಆ ಶಬ್ದಗಳು ಅದೇ ಎಲ್ಲಾರ್ಗು ಏನಾಗುತ್ತೆ, ಇದು ದುಷ್ಟಶಕ್ತಿನ ದೈವ ಶಕ್ತಿನ ಅನ್ನೋದು ಕನ್ಫ್ಯೂಷನ್ ಆಗ್ತಾ ಇತ್ತು. ಆಮೇಲೆ ಬರ್ತಾ ಬರ್ತಾ ನಂಗೊಂದು ಸ್ಥಾನ ಮಾಡ್ಕೊಡಿ, ನಂಗೊಂದು ಮಂದಿರ ಕಟ್ಕೊಡಿ, ನೆಲೆಸ್ಕೊಡಿ, ಇಲ್ಲಿರೋ ಜನಗಳಿಗೆಲ್ಲ ಒಳ್ಳೇದು ಮಾಡ್ತೀನಿ, ನನಗೊಂಥರ ಅಗೋರಿಸ್ತಾ ಇದ್ದೀನಿ, ನಾನು ಬಿಸಿಲಲ್ಲಿ, ಮಳೆಯಲ್ಲಿ, ನೆಲೆಯಲ್ಲಿ, ಕತ್ತಲಲ್ಲಿ ಇದ್ದೀನಿ, ನಂಗೊಂದು ಮಂದಿರ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಆ ಪಕ್ಕದಲ್ಲೇ ನೆಲೆಸಿರೋ ನಾಗಮಣಿಯಮ್ಮ ಮತ್ತು ಮಾರ್ಕಂಡಪ್ಪ ಅವರ ದಂಪತಿಗಳೆಲ್ಲ ಕನಸಲ್ಲಿ ಬಂದು ಹೇಳಿದಾಗ ಅವರು ಇದು ನಿಜಾನ ಸುಳ್ಳ, ಏನ್ ಹಿಂಗಾಗ್ತಾ ಇದೆ, ನಮ್ಗೆ ಇಷ್ಟು ಜನ ಇದ್ದುಕೊಂಡು ನಮ್ಮ ಮೇಲೇನೆ ಯಾಕೆ ಈ ಅಮ್ಮ ಇದು ಮಾಡ್ಕೊಂಡು ನಮ್ಮ ಮನೆಯಲ್ಲೇ ಆವೇಶ ಪಡ್ತಾ ಇದ್ದಾರೆ, ನಮ್ಮ ಮೇಲೇನೆ ಬರ್ತಾ ಇದ್ದಾರೆ ಯಾಕೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಒಂಥರ ಅದ್ರ ಬಗ್ಗೆ ಗೊತ್ತಾಗ್ಲಿಲ್ಲ. ಅವರು ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾಗ ರಾತ್ರಿ ಹೊತ್ತು ಅವ್ರಿಗೆ ಯಾವಾಗೂ ಒಂಥರ ಕನಸಲ್ಲಿ ಬರೋದು, ಕಣ್ಣಲ್ಲಿ ಕಾಣಿಸ್ದಂಗೆ ಆಗೋದು, ನನಗೆ ಮಾಡ್ಕೊಡಿ, ನಂಗೊಂದು ನೆಲೆ ಮಾಡ್ಕೊಡಿ ಅನ್ನೋರ್ಗು ಅವರಿಬ್ಬರಿಗೂ ಒಂಥರ ಇದು ಮಾಡಿದಾಗ ಅವರಿಬ್ಬರು ದೈವಭಕ್ತಿಯಿಂದ ಬೇರೆ ಕಡೆ ನಾವು ಅಷ್ಟಮಂಗಲ ಪ್ರಶ್ನೆ ಹಾಕಿ ನೋಡಿದಾಗ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಆಯಮ್ಮನ ಅಲ್ಲಿ ನೆಲೆಸಿದ್ದಾಳೆ. ಅದು ನಾಗ ಮಹಾಲಕ್ಷ್ಮಿಯಾಗಿ, ಅದು ಮಹಾಲಕ್ಷ್ಮಿ ರೂಪದಲ್ಲಿರೋ ನಾಗದೇವತೆ, ಆ ನಾಗದೇವತೆಗೆ ಒಂದು ವಿಗ್ರಹ ಮಾಡಿ ಅಲ್ಲಿ ದೇವಸ್ಥಾನ ಒಂದು ಕಟ್ಟಿ, ಅರ್ಥ ಆಯ್ತಾ. ಅದರಿಂದ ಅಲ್ಲಿ ಪ್ರಥಮ ಪೂಜೆ ವಿನಾಯಕ ಸ್ವಾಮಿ. ಮತ್ತೆ ರಾಹುಕೇತು ದುಷ್ಟ ದೋಷದಿಂದ ಇಲ್ಲಿ ಸಂತಾನ ಭಾಗ್ಯವಿಲ್ಲದವರಿಗೆ ಸಂತಾನ, ಕಲ್ಯಾಣ ಭಾಗ್ಯ ಇಲ್ಲದವರಿಗೆ ಕಲ್ಯಾಣ ಭಾಗ್ಯ, ಅರ್ಥ ಆಯ್ತಾ. ಅವರ ಜನ್ಮ ನಕ್ಷತ್ರದಲ್ಲಿ, ನಾಮ ನಕ್ಷತ್ರದಲ್ಲಾಗ್ಲಿ, ಜನನ ಕಾಲದಲ್ಲಾಗ್ಲಿ ರಾಹುಕೇತು ದುಷ್ಟ ದೋಷ ಏನಿದ್ರು, ಮಂಗಳ ಕಾರ್ಯಗಳೇನು ನಡಿಬೇಕಾಗಿದ್ರು ಈ ಜಾಗದಲ್ಲಿ ಯಾರು ಬಂದು ನನ್ನ ಸನ್ನಿಧಿಯಲ್ಲಿ ಯಾರು ಈ ಪೂಜೆ ಮಾಡಿಸಿ ಯಾರು ಇದು ಮಾಡ್ತಾರೋ ಅವ್ರಿಗೆಲ್ಲ ನಾನು ಒಳ್ಳೇದು ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಮೈ ಮೇಲೆ ಬಂದು ಹೇಳಿದಾಗ ಅವಾಗ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬಂತು. ಅದಕ್ಕೆ ದಾರಿ ದೀಪ ನೀವೇ ಮುಂದೆಯಿಂದ ಮಾಡ್ಕೊಡ್ಬೇಕು ಅನ್ನೋರ್ಗೆ ಬಂದಾಗ ಅವರಿಂದ ಎಲ್ಲರ ಸಹಕಾರದಿಂದ ಆಮೇಲೆ ಮುಂದೆ ಬಿದ್ದು ಇಲ್ಲಿ ಈ ತರ ಮಾಡಬೇಕು ಅಂದಾಗ ಇದೇ ಜಾಗದಲ್ಲಿ ಮಂದಿರ ನಿರ್ಮಾಣವಾಗಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಅದು ಜಲವಾಸದಲ್ಲಿ ಧಾನ್ಯವಾಸದಲ್ಲಿದ್ದು ಇದು ಮಾಡಿಕೊಂಡು ಇವತ್ತಿಗೆ 1 ವರ್ಷ ಆಗಿದೆ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಯಾಗಿ. ಅವತ್ತಿನಿಂದ ಇಂದುವರೆಗೂ ಆಯಮ್ಮನ ಏನು ಕೇಳಿದ್ರು ಒಂದು ಕಲ್ಪದೇನು ಕಾಮಧೇನು ಕಲ್ಪವೃಕ್ಷ ಅಂತಾರಲ್ಲ ಆ ತರ ಆಯಮ್ಮನು ಕಾಮಧೇನು ಕಲ್ಪವೃಕ್ಷ ತರ ಏನನ್ನ ಹರಿಕೆ ಇದ್ರು ಸಹ ಈ ಅಮ್ಮನಲ್ಲೂ ಪ್ರತೀತಿ ಏನಿದೆ ಅಂದ್ರೆ, ನೀವು ಆಯಮ್ಮನ ತಲೆಯ ಮೇಲೆ ನಾವು ಮಾಮೂಲು ಬೆಳಿಗ್ಗೆ ಅಲಂಕಾರ ಮಾಡಿರ್ತಾರೆ. ಇಲ್ಲಿ ಅಲಂಕಾರ ಮಾಡಿದಾಗ ನೀವು ಏನನ್ನ ಮನಸ್ಸಲ್ಲಿ ಇದ್ಕೊಂಡು ಹಣ್ಣು ಕಾಯಿ ಕೊಟ್ಟು ದೇವ್ರಿಗೆ ನೈವೇದ್ಯ ಮಾಡಿಸಿ ನಿನ್ನ ಮನಸ್ಸಲ್ಲಿ ಇದ್ಕೊಂಡು ಕೂತ್ಕೊಂಡು ಇಲ್ಲಿ ಸೆರಗಿಡ್ಕೊಂಡು ನಿನ್ನ ಮನಸ್ಸಲ್ಲಿ ಏನಿದೋ ನೀನು ಕೇಳ್ಕೋಬೇಕು ಅಂತಂದಾಗ ಆಯಮ್ಮನು ಹೂವು ಕೊಡೋದು ಒಂದು ಪ್ರತೀತಿ ಇದೆ ಇಲ್ಲಿ. ಆ ಕೆಲಸ ಆಗ್ಬೇಕಾಗಿದ್ರೆ ಹೂವು ಕೊಡ್ತಾರೆ, ಆ ಕೆಲಸ ಆಗ್ಲಿಲ್ಲ ಅಂದ್ರೆ ಆಯಮ್ಮನಿಂದ ಬರೋದಿಲ್ಲ, ಅಲ್ಲಿಗೆ ನಿನ್ನ ಕೆಲಸ ಆಗಲ್ಲ ಅಂತ. ಎಷ್ಟೊತ್ತಾದ್ರೂ ಕೊಡ್ಲಿ ಅಲ್ಲ ನಿಧಾನ ಕೊಡ್ತು ಅಂದ್ರೆ 1 ದಿನದಲ್ಲಿ ಆಗೋ ಕೆಲಸ ತಿಂಗಳಾಗ್ಬೋದು, ವರ್ಷ ಆಗ್ಬೋದು, ನಿಧಾನ ಆಗುತ್ತೆ. ಕೊಡ್ಲೇ ಇಲ್ಲ ಅಂದ್ರೆ ಆ ಕೆಲಸ ಮಾಡಬೇಡ ಅಂತ ಲೆಕ್ಕ. ಎಡಗಡೆ ಆದ್ರೂ ಬರ್ತದೆ, ಬಲಗಡೆ ಆದ್ರೂ ಬರ್ತದೆ, ಮಧ್ಯದಲ್ಲಿ ಆಗುವಂಗಿದ್ರೆ ತಕ್ಷಣ ನೀನು ಕೇಳ್ತಿದ್ದಂಗೆ ಕೊಟ್ಟು ಬಿಡ್ತಾರೆ.
ಇದೊಂದು ಪ್ರತೀತಿವಾಗಿ ಜಾಗ ಇದೆ ನೆಲೆಸಿರೋದು. ಇವಾಗ ನಮ್ದು ಪ್ರಶ್ನೆ ಏನಂದ್ರೆ, ಹೇಳಿ. ಘಾಟಿ ಸುಬ್ರಹ್ಮಣ್ಯ ಕುಕ್ಕೆ ಹೋಗೋಕ್ಕಿಂತ ಇಲ್ಲಿ ಮಾಡಿಸಿದ್ರೆ ಅದೊಂದು ದೇವರ ಪ್ರತೀತಿ ಹಂಗಿರ್ತದೆ. ಅದು ಇನ್ನೊಂದು ಘಾಟಿ ಸುಬ್ರಹ್ಮಣ್ಯ ಹೋಗಬೇಡಿ ಇಲ್ಲೇ ಮಾಡಿಸಿ ಅನ್ನೋ ಇದು ನಾವು ಇಲ್ಲಕ್ಕಾಗಲ್ಲ. ಅದು ಆ ಸುಬ್ರಹ್ಮಣ್ಯ ದೇವರದ್ದು ಅವ್ರ ಪ್ರಭಾವ ಅಲ್ಲಿರ್ತದೆ. ಅದು ಘಾಟಿದ ಪ್ರಭಾವ ಬೇರೆ ಇರ್ತದೆ, ಘಾಟಿ ಪ್ರಭಾವ ಬೇರೆ ಇರ್ತದೆ. ಅದು ನಾನು ಹೇಳ್ತೀನಿ, ಅದ್ರ ಬಗ್ಗೆ ಹೇಳ್ತೀನಿ. ಹೌದೌದೌದು. ಈಗ ಘಾಟಿಗೆ ಹೋಗೋದಕ್ಕೆ ಶಕ್ತಿ ಇರೋದಿಲ್ಲ, ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಕ್ ಶಕ್ತಿ ಇರೋದಿಲ್ಲ. ಅದೇ ಆಯಮ್ಮನ ನೆಲೆಸಿ ಇಲ್ಲಿ ರಾಹು ಕೇತು ದೃಷ್ಟಿ ದೋಷ ಯಾರಿಗಿದೆಯೋ, ನವಗ್ರಹ ಶಾಂತಿಗಳಲ್ಲಿ ರಾಹು ಕೇತು ದೃಷ್ಟಿ ದೋಷ ಇದ್ರೆ ಏನು ಮಾಡೋದಕ್ಕೂ ವ್ಯವಹಾರದಲ್ಲಿ, ವ್ಯಾಪಾರದಲ್ಲಾಗ್ಲಿ, ಉದ್ಯೋಗದಲ್ಲಾಗ್ಲಿ ಎಲ್ಲ ಅಡಚಣೆಗಳು ಬರ್ತಾ ಇರ್ತವೆ. ಅರ್ಥ ಆಯ್ತಾ? ಅವ್ರಿಗೆ ಮಾಮೂಲಾಗಿ ಮಂಗಳ ಕಾರ್ಯ ಒಂಥರ ಕುಜದೋಷಗಳಿದ್ರೂ ಕೂಡ ರಾಹು ಕೇತುದಲ್ಲಿ ಕುಜದೋಷ ಇರಬೇಕು ಅಂದ್ರೂ ಸಹ ಸರ್ಪದೋಷ ಯಾವುದೋ ಜನ್ಮದ ಆ ಜನ್ಮ ಕಾಲದಲ್ಲಿ ಗುರು ಹಿರಿಯರು ಅವ್ರಿಗೇನೋ ಒಂಥರ ಸರ್ಪ ಏನೋ ಒಂಥರ ಮಾಡಿರ್ತಾರೆ. ಆ ಜನ್ಮಕೃತ ಸರ್ಪದೋಷ ಅಂತಾರೆ ಅದನ್ನು. ಆ ಸರ್ಪದೋಷ ನಾಗದೋಷ ಇರೋರು ಈ ಜಾಗದಲ್ಲಿ, ಯಾಕಂದ್ರೆ ಇದು ಪುರಾತನ ಕಾಲ ಇತಿಹಾಸ ಇರುವ ಜಾಗ ಇದು. ಆದ್ರೆ ದೇವಸ್ಥಾನ ಇತ್ತೀಚೆಗೆ ಆಗಿರೋದ್ರಿಂದ ಇದು ಹಿಂದೆ ನಡೆದಿರೋದು ಕೆಲವರಿಗೆ ಗೊತ್ತಿಲ್ಲ. ಈ ಜನರೇಷನ್ ಅವ್ರಿಗೆ, ಹಿಂದೆ ಜನರೇಷನ್ ಅವ್ರಿಗೆ ಗೊತ್ತು ಈ ಪ್ರಭಾವ ಹೆಂಗಿದೆ ಅಂತ. ಇವರೇ ಇದಕ್ಕೆ ಉದಾಹರಣೆ ಇದ್ದಾರೆ. ಈ ಜಾಗದಲ್ಲಿ ಓಡಾಟ ಉದಾಹರಣೆ ಅಶ್ವತ್ಥಗಟ್ಟೆ ಇದೆಯಲ್ಲ, ಅಲ್ಲೂ ಸ್ವಾಮಿ ಇದೆ. ಅಲ್ಲಿಂದ ಇಲ್ಗೂ ಬರುತ್ತೆ, ಅಲ್ಲೂ ಬರುತ್ತೆ. ಮುನೇಶ್ವರ ಅಂತ ಇದೆ, ಅಲ್ಲೂ ಇದೆ, ಇಲ್ಲೂ ಇದೆ. ನಾವು ಕಣ್ಣಲ್ಲಿ ನೋಡಿದೀವಿ. ದೇವಸ್ಥಾನ ಚೆನ್ನಾಗಿದೆ. ನಾವು ಹೂವು ಕೊಟ್ಟಿರೋದು ನಾವು ನೋಡಿದೀವಿ. ನಾನೇ ಒಬ್ರು ಕರ್ಕೊಂಬಂದು ಅದು ಕೇಳಿದ್ರು, ಅವ್ರು ಮೊಡ್ಲಿಕ್ಕೆ ಕೇಳಿದ್ರು, ಇದು ಮಾಡಿದ್ರು. ಅವ್ರಿಗೆ ಆಪರೇಷನ್ ಆಗ್ಬೇಕು ಅಂತ ಇತ್ತು, ಅದು ಕ್ಯಾನ್ಸಲ್ ಆಯ್ತು. ಆಪರೇಷನ್ ಮಾಡ್ಬೇಕು ಅನ್ನೋದು ಕ್ಯಾನ್ಸಲ್ ಆಯ್ತು. ಇಲ್ಲಿ ಹೂವು ತಗೊಂಡು ಹೋದ್ಮೇಲೆ ಅವ್ರು ಡಾಕ್ಟ್ರನ್ನೇ ಬೇಡ ಅಂದ್ಬಿಟ್ಟವ್ರು. ಅದು ನಂಬಿಕೆ ಇದೆ ನಮ್ಗೆ. ಅದರಿಂದ ಚೆನ್ನಾಗಿ ಮಾಡಿದ್ದಾರೆ, ಇದು ಮಾಡಿದ್ದಾರೆ. ನಮ್ಗೆ ಇಲ್ಲಿ ನೆಲೆಸಿರೋದು ಒಳ್ಳೇದಿದೆ. ಎಲ್ಲ ಒಗ್ಗಟ್ಟಾಗಿ ಚೆನ್ನಾಗಿ ಮಾಡಬೇಕು, ಮುಂದರಿಬೇಕು, ಚೆನ್ನಾಗಿರ್ಬೇಕು ಅಂತ ನಮ್ಮ ಆಸೆ. ಇವ್ರ ಮುಖಾಂತರದಲ್ಲೇ ಒಂದು ಉದಾಹರಣೆ ಇದೆ. ಇಲ್ಲೊಂದು ಪವಾಡ ಹೆಂಗೆ ಅಂದ್ರೆ, ಮನೆಯ ಪ್ರತಿಷ್ಠಾಪನೆ ಆದ 6 ತಿಂಗಳ ನಂತರ ಅವ್ರು ಪ್ರತಿದಿನ ಬಂದು ಇಲ್ಲಿ, ಆ ಹೆಣ್ಣು ಮಗಳು ಪ್ರತಿದಿನ ಬಂದು ಇಲ್ಲಿ ಕಣ್ಣಲ್ಲಿ ನೀರು ಹಾಕೊಂಡು ಕೂತ್ಕೊಂತ ಇದ್ರು. ಏನಕ್ಕಮ್ಮ ಅಂತ ಹೇಳ್ಬಿಟ್ಟು ದೇವಸ್ಥಾನ ಕಟ್ಟಿಸಿರೋ ಧರ್ಮದರ್ಶಿಗಳು ಕೇಳಿದ್ರು. ಅವ್ರನ್ನ ಕೇಳಿದಾಗ ಆಕೆ ಏನು ಹೇಳಲಿಲ್ಲ. ಅವತ್ತು ಸುಮ್ಮನೆ ಇದ್ರು. ಏನಮ್ಮ ಅಂದ್ರೆ, ನಾನು ಎಷ್ಟೋ ಆಸ್ಪತ್ರೆಗಳು ಎಷ್ಟೋ ಇದು ಮಾಡಿಕೊಂಡು ಔಷಧಿಗಳೆಲ್ಲ ತಗೊಂಡಿದ್ದೀನಿ. 10 ವರ್ಷ ಆಗಿದೆ ನಮ್ಮ ಮದುವೆ ಆಗಿ, ಇವತ್ತಿನವರೆಗೂ ನಮ್ಮ ಸಂತಾನ ಭಾಗ್ಯ ಇಲ್ಲ. ಏನ್ ಮಾಡ್ಬೇಕು, ಅಮ್ಮನವ್ರ ಹತ್ರ ಏನನ್ನ ಕೇಳಬೇಕು ಅಂತಿದ್ದಾಗ ಈ ತರ ಮಾಡಿ ಅವ್ರು ಹೇಳ್ತಾ ಇದ್ರು, ಈ ತರ ಮಾಡಿ ದೇವ್ರ ಹತ್ರ ಹಿಂಗ್ ಮಾಡಿ ಅಂತ ಹೇಳಿದಾಗ, ಅವತ್ತು ಸಂಕಲ್ಪ ಮಾಡಿ ಎಲ್ಲ ಮಾಡ್ಸಾಗ ಹೂವು ಕೊಟ್ಟಾಗ ಆವತ್ತಿನ ದಿವಸ ನಾನು ಹೇಳಿದೆ, ನೋಡಿ ಅಮ್ಮ, ಇವತ್ತಿನ ದಿವಸ ನೀವು 90 ದಿನ ಲೆಕ್ಕ ಮಾಡ್ಕೊಳ್ಳಿ. ಅಮ್ಮನವ್ರ ಪ್ರಭಾವ ಹಂಗಿದೆ. ಇವತ್ತಿನ ದಿನ 90 ದಿನ ಲೆಕ್ಕ ಮಾಡ್ಕೊಳ್ಳಿ. ನಿಮ್ಗೆ ಕನ್ಫರ್ಮೇಶನ್ ಆಗ್ಲಿಲ್ಲ ಅಂದ್ರೆ ಅಮ್ಮನ ನಂಬಬೇಡಿ ನೀವು, ಈ ಜಾಗ ಅಂತ ಪ್ರಭಾವ ಇದೆ ಅಂತ ಹೇಳಿದ ತಕ್ಷಣ ಅವ್ರಿಗೆ ಅದೇ ದಿನ ಹೂವು ಕೊಟ್ಲು. ಅದೇ 2 ತಿಂಗಳಿಗೆ ಬಂದ ಅವರು ಡಾಕ್ಟ್ರ್ ಹೂವು ಕೊಟ್ಟಿದ ತಕ್ಷಣ ಅವರು ಡಾಕ್ಟ್ರ್ ಹತ್ರಕ್ಕೆ ಹೋಗಿ ಡಾಕ್ಟ್ರ್ ಕರೆದ ಪರೀಕ್ಷೆ ಮಾಡಿಸಿದಾಗ ಡಾಕ್ಟ್ರು ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತ ಹೇಳಿ ತಿಳಿಸಿದಾಗ ಆಕೆ ಬಂದು, ದಂಪತಿಗಳು ಬಂದು ಆ ದೇವರ ಹತ್ರ ಅಭಿಷೇಕ ಮತ್ತು ಅಲಂಕಾರ, ಹೂವಿನ ಅಲಂಕಾರ ಮತ್ತು ಅವ್ರಿಗೆ ಕುಂಕುಮದ ಇದು ಸೀರೆ ಕುಬುಸವನ್ನು ದೇವರಿಗೆ ತೊಡಿಸಿ ಅನ್ನದಾನ ಪ್ರಸಾದದಿಂದ ಆ ದೇವರಿಗೆ ಒಂಥರ ಇದು ಮಾಡಿದ್ರು. ಇಂಥ ನಾನಾ ಪವಾಡಗಳು ಇನ್ನೂ ಎಷ್ಟೋ ಹೇಳ್ಕೊಂಡೋದ್ರೆ ಎಷ್ಟೋ ಇದೆ. ಎಷ್ಟೋ ಜನದಿದ್ದೀರಿ ಈ ಸರ್ಪದೋಷದಿಂದ ಮುಕ್ತಿ ಆಗಬೇಕು ಅಂದರೆ, ನಾಗದೋಷದಿಂದ ಮುಕ್ತಿ ಆಗಬೇಕಂದ್ರೆ, ರಾಹುಕೇತು ದೃಷ್ಟಿಯಿಂದ ಮುಕ್ತಿ ಆಗಬೇಕು ಅಂದರೆ ಎಷ್ಟೆಷ್ಟೋ ಪವಾಡಗಳಿಂದ ಎಲ್ಲರಿಗೂ ಮುಕ್ತಿ ಹೊಂದಿರೋದು ಸನ್ನಿವೇಶಗಳು ಬಹಳ ಇದೆ. ಇದೇ ಥರ ನೀವು ಸ್ವಲ್ಪ ಗೊತ್ತಿರೋರು ಯಾವ ಥರ ದೋಷಗಳಿದ್ದರೂ ಸಹ ಇಲ್ಲಿ ಬಂದು ದೇವಸ್ಥಾನದಲ್ಲಿ ಸಂಪರ್ಕಿಸಿದ್ರೆ ನಿಮ್ಮ ದೋಷಗಳೇನಿದೆ ಅಂತ ತಿಳಿಸ್ಬಿಟ್ಟು ಅದಕ್ಕೆ ಯಾವ ಥರ ಪರಿಹಾರ ಮಾಡಬೇಕು ಅಂತೇಳ್ಬಿಟ್ಟು ಇಲ್ಲೆಲ್ಲ ಪರಿಹಾರಗಳು ಕೂಡ ಇಲ್ಲೇ ಮಾಡ್ತೀವಿ. ಹೋಮ ಸಮೇತ ಪರಿಹಾರ ಮಾಡ್ತೀವಿ, ಪೂಜೆ ಸಮೇತ ಪರಿಹಾರ ಮಾಡ್ತೀವಿ. ಅಮ್ಮನವರ ಹತ್ರ ನೀವು ಹೂವಿಂದ ಕೇಳಿದ ತಕ್ಷಣ ನಿಮ್ಗೆ ಆಗಬೇಕಾದ್ರೆ ಅದು ಪರಿಹಾರ ಏನು ಮಾಡಬೇಕು ಅಂತ ನಾವು ತಿಳಿಸ್ಕೊಡ್ತೀವಿ. ಅದಕ್ಕೋಸ್ಕರ ಇಲ್ಲಿ ಬಂದು ನೀವು ಸಂಪರ್ಕ ಮಾಡಿ ದೇವರ ದರ್ಶನದಿಂದ ಎಲ್ಲ ಮುಕ್ತರಾಗಬೇಕಂತೇಳ್ಬಿಟ್ಟು ನಮ್ಮ ಸನ್ನಿಧಿಯಿಂದ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಬನ್ನಿ, ಅಮ್ಮನವ್ರ ದರ್ಶನ ಮಾಡಿ. ಇನ್ನು ಮುಂದೆ ಏನಾದ್ರೂ, ಯಾಕಂದರೆ ಇಲ್ಲಿ ಬಹಳ ಪ್ರತೀತವಾದ ಜಾಗ ಇದು ಹೇಳಿದ್ರಲ್ಲ ಮೊದಲೇ, ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಚನ್ನಸಂದ್ರದ ಕೆಂದುರ್ಬಿ ಅಂತ ಇದೊಂದು ಸ್ಥಾನ. ಈ ಸ್ಥಾನದಲ್ಲಿ ಎಷ್ಟೋ ಜನ ಚನ್ನಸಂದ್ರ ನಾಗೊಂಡಳ್ಳಿಯ ಗ್ರಾಮ ದೇವತೆಗಳೆಲ್ಲರೂ ಸೇರಿ ಇಲ್ಲಿ ಮೊದಲು ಈ ಜಾಗದಲ್ಲಿ ವಿಶ್ರಾಂತಿ ಪಡೆದು ಇಲ್ಲಿಂದ ಶಿವನ ಕುಂಟಮ್ಮ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿಂದ ಮುಂದೆ ಗುಟ್ಟೆ ಅಂತ
ಒಂದು ಹಳ್ಳಿ ಇದೆ. ಆ ಗುಟ್ಟೆಯಲ್ಲಿ ಎಲ್ಲ ದೇವಾನುದೇವತೆಗಳು ಅಲ್ಲಿ ನೆಲೆಸಿ ಅವರು ಏನು ಗ್ರಾಮದಲ್ಲಿ ಏನೇನು ತೊಂದರೆ ಇದೆ, ಅವರು ಯಾವ ಥರ ಪರಿಹಾರ ಮಾಡಬೇಕು, ಎಲ್ಲ ಗ್ರಾಮಸ್ಥರಿಗೂ ಭಕ್ತಾದಿಗಳಿಗೂ ಎಲ್ಲ ಒಳ್ಳೇದು ಮಾಡಬೇಕು ಅಂತ ಹೇಳ್ಬಿಟ್ಟು ಅವರೆಲ್ಲ ಸೇರಿ ಸಭೆ ನಂತರ ರಾತ್ರಿ ಹೊತ್ತು ಸಭೆ ಸೇರಿ ಗ್ರಾಮದಿಂದ ರಾತ್ರಿ ಸಂಚಾರ ಮಾಡ್ತಾಯಿದ್ರಂತೆ ಅನ್ನೋ ಪ್ರತೀತಿ ಇರೋದರಿಂದ ಇಲ್ಲೊಬ್ಬ ಪ್ರತ್ಯೇಕ ಗ್ರಾಮಸ್ಥರು ಹೇಳ್ತಾರೆ ಇದನ್ನು. ಅದರಿಂದ ಅದೇ ಜಾಗದಲ್ಲಿ ಇದು ಹುತ್ತುವಾಗಿ ನಾಗಸರ್ಪವಾಗಿ ನಿಂತು ಇದು ಮಹಾಲಕ್ಷ್ಮಿ ರೂಪದಿಂದ ಈಕೆ ನಾಗಮಹಾಲಕ್ಷ್ಮಿಯಾಗಿ ನೆಲೆಸು ಇಲ್ಲಿ ಬಹಳ ಪ್ರಭಾವ ತೋರಿಸ್ತಾ ಇದ್ದಾರೆ. ಇನ್ನು ಮುಂದೆ ಇದು ಏನನ್ನ ಇದ್ದರೂ ಸಹ ನೀವು ಇಲ್ಲಿ ಬಂದು ಈ ಪ್ರಭಾವ ಏನಂತ ಹೇಳ್ಬಿಟ್ಟು ನೀವು ತಿಳ್ಕೋಬೇಕು ಅಂದರೆ ಈ ಕ್ಷೇತ್ರಕ್ಕೆ ಬಂದು ಇದು ಒಂದು ಚಿಕ್ಕ ಕ್ಷೇತ್ರ, ಈಗ ಮುಂದಕ್ಕೆ ದೊಡ್ಡ ಕ್ಷೇತ್ರ ಆಗಬೇಕಂತ ಹೇಳ್ಬಿಟ್ಟು ಆಯಮನೆ ಮಾಡ್ಕೊಂಬೋದಕ್ಕೆ ಅನುಮತಿ ಕೊಡಬೇಕು. ಅದಕ್ಕೋಸ್ಕರ ಪ್ರತಿಯೊಂದು ಭಕ್ತಾದಿಗಳು ಇಲ್ಲಿ ಬಂದು ನಿಮ್ಮ ಕಷ್ಟ ಕಾರ್ಪಣ್ಯಗಳು ಅಮ್ಮನವ್ರ ಹತ್ರ ತಿಳಿಸಿ ಅವರ ಅನುಮತಿಯಿಂದ ನಿಮ್ಮ ಪೂಜೆ ಪುನಸ್ಕಾರಗಳಲ್ಲಿ ಏನೋ ದೋಷಗಳಿದ್ದರೂ ಸಹ ಇಲ್ಲಿ ಪರಿಹಾರ ಮಾಡ್ಬೋದು. ಇಲ್ಲಿ ಮುಂದಕ್ಕೆ ಇಲ್ಲಿ ಕದಲಿ ವಿವಾಹದ ದೋಷದೇ ಇರೋದನ್ನ ಕದಲಿ ವಿವಾಹ ದೋಷ ಮಾಡ್ತೀವಿ, ಸರ್ಪಶಾಂತಿ ಮಾಡ್ತೀವಿ, ನಾಗದೋಷಗಳೇನಿದ್ರೂ ಮಾಡ್ತೀವಿ, ರಾಹುಕೇತು ದೃಷ್ಟಿ ದೋಷಗಳೇನಿದ್ರೂ ಮಾಡ್ತೀವಿ, ನವಗ್ರಹ ಶಾಂತಿ, ಹೋಮ ಹವನ ಜಪ ತಪ ಎಲ್ಲ ಇಲ್ಲಿ ಮಾಡೋದರಿಂದ ಪ್ರತಿಯೊಂದು ವಿಷಯದಲ್ಲಿ ಇಲ್ಲಿ ಪರಿಷ್ಕಾರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರತೀತಿ ಇರೋದರಿಂದ ತಾವು ಈ ಕ್ಷೇತ್ರಕ್ಕೆ ಬಂದು ಅಮ್ಮನವರ ಅನುಮತಿ ಪಡೆದು ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಅಮ್ಮನ ಹತ್ರ